ಇನ್ನು ಬಾಂಬ್ ಬ್ಲಾಸ್ಟ್ ನ ಭೀಕರತೆಯನ್ನ ಬಿಚ್ಚಿಟ್ಟಿದ್ದಾರೆ ಗಾಯಾಳು. ಬಾಂಬ್ ಬ್ಲಾಸ್ಟ್ ಗಾಯಾಳುವಿನ ಎಕ್ಸ್ಕ್ಲೂಸಿವ್ ಮಾತು. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನಾಯಿತು ಅನ್ನೋದ್ರ ಬಗ್ಗೆ ಸ್ಫೋಟಕ ಮಾಹಿತಿಗಳನ್ನ ಗಾಯಾಳು ಕೊಟ್ಟಿದ್ದಾರೆ. ಟಿವಿ9 ನಲ್ಲಿ ಸ್ಫೋಟದ ಕರಾಳತೆಯನ್ನ ಬಿಚ್ಚಿಟ್ಟ ಸ್ವರ್ಣಾಂಬ. ರಾಮೇಶ್ವರಂ ಕೆಫೆ ಸ್ಫೋಟದ ವೇಳೆ ಸ್ವರ್ಣಾಂಬ ಅವರಿಗೆ ಗಾಯವಾಗಿತ್ತು. ಮಧ್ಯಾಹ್ನ 12 ಗಂಟೆಗೆ ಹೋಟೆಲ್ಗೆ ಸ್ವರ್ಣಾಂಬ ಅವರು ಹೋಗಿದ್ರು. ಅಲ್ಲಿ ತಿಂಡಿ ಮುಗಿಸಿ ಕಾಫಿಯನ್ನ ಕುಡಿತಾ ಇದ್ದಾಗ ಬಾಂಬ್ ಸ್ಫೋಟವಾಗುತ್ತೆ. ಬಾಂಬ್ ಸ್ಫೋಟವಾಗ್ತಾ ಇದ್ದಂತೆ ಸ್ವರ್ಣಾಂಬ ಅವರು ಕೆಳಗಡೆ ಬೀಳ್ತಾರೆ. ಅವರ ಕಿವಿಗೆ ಬಲವಾದ ಪೆಟ್ಟು ಬಿದ್ದಿರುತ್ತೆ. ಆಪರೇಷನ್ ಕೂಡ ಆಗಿದೆ. ಸದ್ಯಕ್ಕೆ ಅದರ ಭೀಕರತೆಯನ್ನ ಸ್ವರ್ಣಾಂಬ ಅವರು ಟಿವಿ9 ಜೊತೆ ಹಂಚಿಕೊಂಡಿದ್ದಾರೆ. ಹಿಂಗಾಯ್ತು ಆಕ್ಚುಲಿ ಇದು ಎಷ್ಟು ಗಂಟೆಗೆ ಹೋಗಿದ್ರಿ ಊಟಕ್ಕೆ? 12 ಗಂಟೆ. ಊಟ ಎಲ್ಲ ಮುಗಿದಿತ್ತು. ಹಂಗೆ ಹೊರಡಬೇಕು, ಕಾಫಿ ಕುಡಿತಾ ಇದ್ದೆ. ಅದಾದ್ಮೇಲೆ ಏನಾಯ್ತು ಅಂತಲೇ ಗೊತ್ತಿಲ್ಲ. ಸೌಂಡ್ ಯಾವ ಥರ ಇತ್ತು ಅದು ಗೊತ್ತಿಲ್ಲ ನನಗೆ. ಬಿದ್ದುಬಿಟ್ಟಿದ್ದೆ ಕೆಳಗೆ. ಎಷ್ಟು ಜನ ಹೋಗಿದ್ದೀರಿ ನೀವು ಫ್ರೆಂಡ್ಸು? 5-6 ಜನ. ಹಿಂಗಾಯ್ತು ಆಕ್ಚುಲಿ ಇದು ಎಷ್ಟು ಗಂಟೆಗೆ ಹೋಗಿದ್ರಿ ಊಟಕ್ಕೆ? 12 ಗಂಟೆ. ಊಟ ಎಲ್ಲ ಮುಗಿದಿತ್ತು. ಹಂಗೆ ಹೊರಡಬೇಕು, ಕಾಫಿ ಕುಡಿತಾ ಇದ್ದೆ. ಅದಾದ್ಮೇಲೆ ಏನಾಯ್ತು ಅಂತಲೇ ಗೊತ್ತಿಲ್ಲ. ಸೌಂಡ್ ಯಾವ ಥರ ಇತ್ತು ಅದು ಗೊತ್ತಿಲ್ಲ ನನಗೆ. ಬಿದ್ದುಬಿಟ್ಟಿದ್ದೆ ಕೆಳಗೆ. ಎಷ್ಟು ಜನ ಹೋಗಿದ್ದೀರಿ ನೀವು ಫ್ರೆಂಡ್ಸು? 5-6 ಜನ. ಇದು ಸ್ವರ್ಣಾಂಬ ಅವರ ಮಾತು. ಏನಾಯ್ತು ಅನ್ನೋದ್ರ ಬಗ್ಗೆ ಅವರು ವಿವರವನ್ನ ಕೊಟ್ಟಿದ್ದಾರೆ. ಟಿವಿ9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಅವರು ಮಾತನಾಡಿರೋದು. ಇನ್ನು ಮತ್ತೊಂದು ಕಡೆ ಪೊಲೀಸರು ಈ ಪ್ರಕರಣದ ತನಿಖೆಗೆ ಸಂಬಂಧಪಟ್ಟಂತೆ ಗಾಯಾಳುಗಳಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಶುಕ್ರವಾರ ಏನಾಯ್ತು, ಎಷ್ಟೊತ್ತಿಗೆ ನೀವು ಬಂದಿದ್ರಿ, ಹಾಗೇನೆ ಸ್ಫೋಟ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಇದ್ದವರ ಪೈಕಿ ಎಷ್ಟು ಜನರಿಗೆ ಈ ರೀತಿ ಗಾಯ ಆಯಿತು, ಇದೆಲ್ಲದರ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಗಾಯಾಳುಗಳಿಗೆ ವೈದೇಹಿ ಮತ್ತು ಬ್ರೂಕ್ಫೀಲ್ಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಯಿತು. ಒಂದಷ್ಟು ಮಂದಿ ಗಾಯಾಳುಗಳು ಗುಣಮುಖರಾಗಿ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಇನ್ನೊಂದಷ್ಟು ಮಂದಿಗೆ ಚಿಕಿತ್ಸೆ ಮುಂದುವರಿತಾ ಇದೆ. ಗಾಯಾಳುಗಳಿಂದಲೂ ಕೂಡ ಮಾಹಿತಿಯನ್ನ ಕಲೆ ಹಾಕುವ ಮೂಲಕ ಪ್ರಕರಣದ ತನಿಖೆಗೆ ಮತ್ತಷ್ಟು ಚುರುಕನ್ನ ಕೊಟ್ಟಿದ್ದಾರೆ ಪೊಲೀಸರು.